ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜನೆಗೆ ಐಸಿಸಿಯಿಂದ ಆತಿಥ್ಯ ಸಿಕ್ಕಿದ್ದು ಪಾಕಿಸ್ತಾನಕ್ಕೆ 2 ಕೊಂಬು ಬಂದಂತಾಗಿತ್ತು. ಭಾರತ ನಮ್ಮದೇ ನೆಲಕ್ಕೆ ಬಂದು ಆಡಬೇಕು ಅಂತ ರಂಪಾಟ ಮಾಡಿ ಕೊನೆಗೆ ಬಲಿಷ್ಠ ಭಾರತಕ್ಕೆ ಶರಣಾಗಿ ಹೈಬ್ರಿಡ್ ಮಾದರಿಯನ್ನು ಒಪ್ಪಿಕೊಳ್ತು. ವಿಪರ್ಯಾಸ ಏನಪ್ಪಾ ಅಂದರೆ ಇಲ್ಲಿ ಈಗ ಬರೀ ಭಾರತದ ಪಂದ್ಯಗಳು ಮಾತ್ರ ಅಲ್ಲ, ಇಡೀ ಟೂರ್ನಿಯೇ ದುಬೈಗೆ ಶಿಫ್ಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಅದಕ್ಕೆ ಕಾರಣ ಪಾಕಿಸ್ತಾನದ ಅಸಲಿ ಬಣ್ಣ. ಚಾಂಪಿಯನ್ಸ್ ಟ್ರೋಫಿ ಪಾಕ್ನಿಂದ ಎತ್ತಂಗಡಿಯಾಗುತ್ತಾ? ಕಾರಣ ಏನು? ಐಸಿಸಿ ಕೊಟ್ಟಿರುವಂಥ ವಾರ್ನಿಂಗ್ ಏನು? ಇಂಗು ತಿಂದ ಮಂಗನಂತಾಗಿರುವಂಥ ನಮ್ಮ ವೈರಿ ರಾಷ್ಟ್ರದ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನೇ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದಶಕದ ಬಳಿಕ ಐಸಿಸಿ ಟೂರ್ನಿ ಆಯೋಜನೆಗೆ ಅನುಮತಿ ಸಿಕ್ಕಿದ್ದಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಫುಲ್ ಹ್ಯಾಪಿಯಾಗಿತ್ತು. ಏಕಾಂಗಿಯಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜಿಸುವ ಆಸೆಯಲ್ಲಿದ್ದಂಥ ಪಾಕಿಸ್ತಾನಕ್ಕೆ ಭಾರತ ಮೊದಲಿಗೆ ಹೈಬ್ರಿಡ್ ಮಾದರಿಯನ್ನು ಮುಂದಿಟ್ಟು ಬಿಗ್ ಶಾಕ್ ಕೊಟ್ಟಿತ್ತು. ಸಾಕಷ್ಟು ಹಗ್ಗ ಜಗ್ಗಾಟಗಳ ಬಳಿಕ ಹೈಬ್ರಿಡ್ ಮಾದರಿಗೆ ಪಾಕಿಸ್ತಾನ ಒಪ್ಪಿಕೊಳ್ಳಲೇಬೇಕಾಯಿತು. ಫೆಬ್ರವರಿಯಿಂದ ಆರಂಭವಾಗಿರುವಂಥ ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನ ಹಾಗೆ ಯುಎಇ ಆತಿಥ್ಯವನ್ನು ವಹಿಸ್ತಾ ಇವೆ. ಅಂದರೆ ಇಲ್ಲಿ ಭಾರತದ ಪಂದ್ಯಗಳು ಯುಎಇನಲ್ಲಿ ನಡೆಯಲಿವೆ. ಉಳಿದ ಪಂದ್ಯಗಳಿಗೆ ಪಾಕಿಸ್ತಾನವೇ ಆತಿಥ್ಯವನ್ನು ವಹಿಸುತ್ತೆ. ಆದರೆ ಟೂರ್ನಿ ಆಯೋಜನೆಯ ಆತಿಥ್ಯವನ್ನು ವಹಿಸಿಕೊಳ್ಳುವಂಥ ಯೋಗ್ಯತೆ ಪಾಕಿಸ್ತಾನಕ್ಕಿಲ್ಲ ಅನಿಸುತ್ತೆ. ಯಾಕಂದರೆ ಪಂದ್ಯಗಳನ್ನು ನಡೆಸೋಕೆ ಆಯ್ಕೆ ಮಾಡಿರುವಂಥ ಕ್ರೀಡಾಂಗಣಗಳೇ ಇನ್ನೂ ಕೂಡ ರೆಡಿಯಾಗಿಲ್ಲ. 3 ಕ್ರೀಡಾಂಗಣಗಳು ಆಯ್ಕೆ, ಮುಗಿಯದ ಕಾಮಗಾರಿ. ಏಕದಿನ ಮಾದರಿಯಲ್ಲಿ ನಡೆಯಲಿರುವಂಥ ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿ 19ರಿಂದ ಆರಂಭವಾಗಲಿದ್ದು ಮೊದಲ ಪಂದ್ಯ ಪಾಕಿಸ್ತಾನದಲ್ಲೇ ನಡೆಯಲಿದೆ. ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳು ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿ ಹಾಗೆ ಕರಾಚಿಯಲ್ಲಿ 3 ಕ್ರೀಡಾಂಗಣಗಳಲ್ಲಿ ನಡೆಸೋಕೆ ತೀರ್ಮಾನ ಮಾಡಲಾಗಿತ್ತು. ಬಟ್ ಅಚ್ಚರಿಯ ವಿಷಯ ಏನಪ್ಪಾ ಅಂದರೆ ಈ 3 ಕ್ರೀಡಾಂಗಣಗಳು ಇನ್ನೂ ಕೂಡ ಸಿದ್ಧವಾಗಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೆ ಉಳಿದಿರೋದು ಜಸ್ಟ್ 40 ದಿನಗಳು ಮಾತ್ರ. ಪಾಕಿಸ್ತಾನದ ಈ 3 ಕ್ರೀಡಾಂಗಣಗಳಲ್ಲೂ ಕೂಡ ನಿರ್ಮಾಣ ಕಾರ್ಯ ಇನ್ನೂ ಕೂಡ ನಡೀತಾನೇ ಇದೆ. ಐಸಿಸಿ ಅಧಿಕಾರಿಗಳ ಪರಿಶೀಲನೆಯಲ್ಲಿ ಬಯಲಾಗುತ್ತಾ ಬಣ್ಣ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜನೆ ಮೇಲೆ ಕಣ್ಣಿಟ್ಟಿರುವಂತಹ ಐಸಿಸಿ ಅಧಿಕಾರಿಗಳು ಮುಂದಿನ ವಾರ ಪಾಕಿಸ್ತಾನಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಕರಾಚಿ, ರಾವಲ್ಪಿಂಡಿ ಹಾಗೆ ಲಾಹೋರ್ ಸ್ಟೇಡಿಯಂಗಳನ್ನು ಪರಿಶೀಲನೆ ನಡೆಸ್ತಾರೆ. ಸರಿಯಾದ ಸಮಯಕ್ಕೆ ಕ್ರೀಡಾಂಗಣಗಳನ್ನು ಸಿದ್ಧಪಡಿಸುವಂತೆ ಪಿಸಿಬಿಗೆ ಗಡುವನ್ನು ನೀಡ್ತಾರೆ. ಪಿಸಿಬಿ ಈ ಗಡುವಿನೊಳಗೆ ಕ್ರೀಡಾಂಗಣಗಳನ್ನು ಸಿದ್ಧಪಡಿಸದೇ ಇದ್ರೆ ಇಡೀ ಪಂದ್ಯಾವಳಿಯನ್ನು ಪಾಕಿಸ್ತಾನದಿಂದ ಸ್ಥಳಾಂತರವನ್ನು ಮಾಡಬಹುದು. ಹೀಗೇನಾದರೂ ಆದರೆ ಸಂಪೂರ್ಣ ಚಾಂಪಿಯನ್ಸ್ ಟ್ರೋಫಿ ಯುಎಇನಲ್ಲಿ ಆಯೋಜನೆಯಾಗಲಿದೆ. ಜನವರಿ 25ರ ಡೆಡ್ಲೈನ್ ಒಳಗೆ ಮುಗಿಯುತ್ತಾ ಕೆಲಸ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಅದೆಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ಗೊತ್ತಿದೆ. ಅಲ್ಲಿನ ಜನ ಒಂದು ದಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಇಂಥದ್ರಲ್ಲೇ ಬರೋ ದುಡ್ಡನ್ನೆಲ್ಲ ಸುರಿದು ಕ್ರೀಡಾಂಗಣಗಳನ್ನು ಅಲ್ಲಿನ ಸರ್ಕಾರ ರೆಡಿ ಮಾಡಿಸ್ತಾ ಇದೆ. ಆದರೆ ಗಡ್ಡಾಫಿ ಸ್ಟೇಡಿಯಂ ಇನ್ನೂ ಕೂಡ ಸಿದ್ಧವಾಗಿಲ್ಲ. ಅಲ್ಲಿ ಯಾವುದೇ ಶೆಡ್ಗಳನ್ನು ಕೂಡ ಈವರೆಗೂ ಕೂಡ ಅಳವಡಿಸಿಲ್ಲ. ಹಾಗೆ ಯಾವುದೇ ಫ್ಲಡ್ ಲೈಟ್ಗಳನ್ನು ಕೂಡ ಅಳವಡಿಸಿಲ್ಲ. ಅಷ್ಟೇ ಯಾಕೆ, ಫ್ಯಾನ್ಗಳ ಅಳವಡಿಕೆ ಕಾರ್ಯ ಕೂಡ ಇನ್ನೂ ಮುಗ್ದಿಲ್ಲ. ಕ್ರೀಡಾಂಗಣದ ಸಂಪೂರ್ಣ ಸಿದ್ಧತೆಗೆ ಜನವರಿ 25ರ ಗಡುವನ್ನು ನೀಡಲಾಗಿದೆ. ಬಟ್ ಅಲ್ಲಿನ ಅವ್ಯವಸ್ಥೆಗಳನ್ನು ನೋಡ್ತಾ ಇದ್ರೆ ಈ ಡೆಡ್ಲೈನ್ ಒಳಗೆ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ಳೋ ಸಾಧ್ಯತೆ ಅಂತೂ ತೀರಾ ಕಡಿಮೆ ಇದೆ. ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಕಾದಿದ್ಯಾ ಮುಖಭಂಗ. ದಶಕಗಳ ಕಾಲ ಪಾಕಿಸ್ತಾನ ಯಾವುದೇ ಐಸಿಸಿ ಟೂರ್ನಿ ಆಯೋಜನೆ ಆತಿಥ್ಯವನ್ನು ವಹಿಸಿರಲಿಲ್ಲ. ಆಗೊಂದು ಈಗೊಂದು ಎನ್ನುವಂತೆ ದ್ವಿಪಕ್ಷೀಯ ಸರಣಿಗಳನ್ನಷ್ಟೇ ಆಡಿಸ್ತಾ ಇತ್ತು. ಹೀಗಾಗಿ ಕ್ರೀಡಾಂಗಣಗಳಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಬಹುತೇಕ ಕ್ರೀಡಾಂಗಣಗಳು ಹಾಳಾಗಿವೆ. ಇರೋದ್ರಲ್ಲಿ ಬೆಸ್ಟ್ ಎನ್ನುವಂತೆ 3 ಕ್ರೀಡಾಂಗಣಗಳನ್ನು ಆಯ್ಕೆ ಮಾಡಿಕೊಂಡಿತ್ತು ಚಾಂಪಿಯನ್ಸ್ ಟ್ರೋಫಿಗಾಗಿ. ಬಟ್ ಸೆಲೆಕ್ಟ್ ಮಾಡಿ ಐಸಿಸಿ ಅಧಿಕಾರಿಗಳು ಮೊದಲ ಬಾರಿಗೆ ಭೇಟಿ ನೀಡಿದ್ದ ಮೇಲೆಯೇ ಗೊತ್ತಾಗಿದ್ದು ಅವುಗಳ ಅಸಲಿ ಬಣ್ಣ. ಹೀಗಾಗಿ ಮೈದಾನಗಳ ನವೀಕರಣಕ್ಕೆ ಸೂಚನೆಯನ್ನು ಕೊಟ್ಟು ಬಂದಿದ್ರು. ಬಟ್ ಡೆಡ್ಲೈನ್ ಹತ್ತಿರ ಬಂದರೂ ಕೂಡ ಸ್ಟೇಡಿಯಂಗಳು ಮಾತ್ರ ರೆಡಿಯಾಗಿಲ್ಲ. ಹಾಗೇನಾದರೂ ಜನವರಿ 25ರ ಒಳಗೆ ಎಲ್ಲ ಕಾಮಗಾರಿ ಮುಗಿಯದೇ ಇದ್ರೆ ಪಾಕಿಸ್ತಾನದ ಪ್ರತಿಷ್ಠೆಗೆ ಮಸಿ ಬಳಿಯೋದು ಗ್ಯಾರಂಟಿ. ಇಡೀ ಟೂರ್ನಿಯನ್ನ ಪಾಕಿಸ್ತಾನದಲ್ಲಿ ಆಯೋಜಿಸಲು ಪಿಸಿಬಿ ಐಸಿಸಿ ಮುಂದೆ ಹಠ ಹಿಡಿದು ಕುಳಿದಿತ್ತು. ಇದಲ್ಲದೆ ಬಿಸಿಸಿಐ ವಿರುದ್ಧ ಕೂಡ ಬೆಂಕಿ ಉಗುಳಿತ್ತು. ಹೀಗಿರುವಾಗ ಕ್ರೀಡಾಂಗಣಗಳನ್ನು ಟೂರ್ನಿಗೆ ಸಿದ್ಧಪಡಿಸುವಲ್ಲಿ ಯಶಸ್ವಿ ಆಗದೇ ಇದ್ರೆ ವಿಶ್ವ ಕ್ರಿಕೆಟ್ ಮುಂದೆ ತಲೆಬಾಗಬೇಕಾಗುತ್ತೆ. ಹಾಗೆ ಮುಖಭಂಗವನ್ನು ಅನುಭವಿಸಬೇಕಾಗುತ್ತೆ. ಕಾಮಗಾರಿ ನಿಧಾನ, ಇನ್ನೂ ಹಲವು ಕೆಲಸಗಳು ಬಾಕಿ. ಚಾಂಪಿಯನ್ಸ್ ಟ್ರೋಫಿಗೆ ಉಳಿದಿರೋದು ಇನ್ನೊಂದೇ ತಿಂಗಳಾದರೂ ಕೂಡ ಕಾಮಗಾರಿ ಕೆಲಸಗಳು ಬೇಗ ಆಗ್ತಾನೂ ಇಲ್ಲ. ಎಲ್ಲ 3 ಕ್ರೀಡಾಂಗಣಗಳು ಟೂರ್ನಿಗೆ ಸಿದ್ಧವಾಗಿಲ್ಲ. ಕನಿಷ್ಠ ಪ್ರಮಾಣದ ನಿರ್ಮಾಣ ಕಾರ್ಯಗಳು ಕೂಡ ಪೂರ್ಣಗೊಂಡಿಲ್ಲ. ಆಸನಗಳು, ಫ್ಲಡ್ ಲೈಟ್ಗಳು, ಇತರೆ ಸೌಲಭ್ಯಗಳು ಹಾಗೆ ಔಟ್ಫೀಲ್ಡ್, ಪಿಚ್ಗಳು ಸೇರಿದಂತೆ ತುಂಬಾ ಕೆಲಸ ಬಾಕಿ ಉಳಿದಿದೆ. ಗಡ್ಡಾಫಿ ಕ್ರೀಡಾಂಗಣದಲ್ಲಿ ಪ್ಲಾಸ್ಟರ್ ಕೆಲಸ ಇನ್ನೂ ಕೂಡ ಆಗಿಲ್ಲ. ಸಾಮಾನ್ಯವಾಗಿ ಯಾವುದೇ ಅಂತಾರಾಷ್ಟ್ರೀಯ ಈವೆಂಟ್ನ ಆತಿಥೇಯ ರಾಷ್ಟ್ರಗಳು ಪಂದ್ಯದ ಸ್ಥಳಗಳನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ಗೆ ಮುಂಚಿತವಾಗಿ ಹಸ್ತಾಂತರ ಮಾಡಬೇಕಾಗುತ್ತೆ. ಇದರಿಂದಾಗಿ ಐಸಿಸಿ ಅಧಿಕಾರಿಗಳು ಆ ಕ್ರೀಡಾಂಗಣಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಾರೆ, ಹಾಗೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಸ್ತಾರೆ. ಆದರೆ ಪಿಸಿಬಿ ಮಾತ್ರ ಈವರೆಗೂ ಕೂಡ ಆ ರಿಪೋರ್ಟನ್ನು ಐಸಿಸಿಗೆ ಕೊಟ್ಟೇ ಇಲ್ಲ.
ಒಟ್ಟಿನಲ್ಲಿ ಐಸಿಸಿ ಟೂರ್ನಿ ಅಂದ್ರೆ ಅದೊಂದು ಪ್ರತಿಷ್ಠಿತ ಟೂರ್ನಿ. ದೇಶ ವಿದೇಶಗಳಿಂದ ಸಾವಿರಾರು ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡಗಳಿಗೆ ಸಪೋರ್ಟ್ ಮಾಡಕ್ಕೆ ಅಂತ ಕ್ರೀಡಾಂಗಣಗಳಿಗೆ ಬರ್ತಾರೆ. ಪ್ರತಿಷ್ಠಿತ ತಂಡಗಳೇ ಟೂರ್ನಿ ಆಡೋದ್ರಿಂದ ಮೂಲ ಸೌಕರ್ಯಗಳನ್ನು ಕೂಡ ಒದಗಿಸುವ ಜವಾಬ್ದಾರಿ ಪಿಸಿಬಿಯದ್ದೇ ಆಗಿರುತ್ತೆ. ಹೀಗಾಗಿ ಅರೆಬರೆ ರೆಡಿ ಆಗಿರುವಂತಹ ಕ್ರೀಡಾಂಗಣಗಳಲ್ಲಿ ಐಸಿಸಿಯ ಪಂದ್ಯಾವಳಿಗಳನ್ನು ನಡೆಸೋಕೆ ಸಾಧ್ಯನೇ ಇಲ್ಲ. ಮುಂದಿನ ವಾರ ಐಸಿಸಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಅಷ್ಟರಲ್ಲಿ 3 ಕ್ರೀಡಾಂಗಣಗಳಲ್ಲಿ ಎಲ್ಲಾ ಕೆಲಸಗಳು ಮುಗಿದಿದ್ರಷ್ಟೇ ಪಾಕಿಸ್ತಾನಕ್ಕೆ ಟೂರ್ನಿ ಆಯೋಜನೆ ಅದೃಷ್ಟ ಸಿಗುತ್ತೆ. ಇಲ್ಲದೆ ಇದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಹಾಗೆ ಪಾಕಿಸ್ತಾನ ಬೇರೆ ರಾಷ್ಟ್ರಕ್ಕೆ ಹೋಗಿ ತಾನೂ ಕೂಡ ಪಂದ್ಯಗಳನ್ನು ಆಡಬೇಕಾಗುತ್ತೆ. ಇದೇ ತಪ್ಪಿನಿಂದಾಗಿ ಭವಿಷ್ಯದಲ್ಲಿ ಐಸಿಸಿ ಟೂರ್ನಿ ಆಯೋಜನೆಯ ಅವಕಾಶ ಶಾಶ್ವತವಾಗಿ ಕೈತಪ್ಪಿ ಹೋದ್ರೂ ಕೂಡ ಅಚ್ಚರಿ ಇಲ್ಲ. ನಮಸ್ಕಾರ.